ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಟಾಕ್ಸಿಕ್ ಸಿನಿಮಾ ಎಲ್ರಿಗೂ ಗೊತ್ತಿರೋ ಹಾಗೇನೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಏನಕ್ಕಂತಂದರೆ ಈ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗ್ತಿದ್ದಾಗೇ ಕೆಲವೊಂದು ಚರ್ಚೆಗಳು ಓಡಾಡ್ತಾ ಇದೆ. ಯಾಕೆಂದರೆ ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂದಾಗ ಅದು ಈಕ್ವಲೈಸ್ ಆಗಿ ಒಂದು ಕಾಂಪಿಟೇಟರ್ ಆಗಿ ಇನ್ನೊಂದು ಸಿನಿಮಾ ಬರ್ತಾ ಇದೆ ಆ್ಯಂಡ್ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ಬೋದು. ಸೊ ಎರಡಕ್ಕೂ ಸಿನಿಮಾ ಕ್ಲಾಶ್ ಆಗುತ್ತಾ, ಸೊ ಈ ರೀತಿ ವಿಚಾರಗಳೆಲ್ಲ ಓಡಾಡ್ತಾ ಇರುತ್ತೆ. ಸೊ ಈಗ ಟಾಕ್ಸಿಕ್ಕಿಗೆ ಈಗ ಅದೇ ರೀತಿಯಾದಂಥ ಒಂದು ಬಾಲಿವುಡ್ ಸಿನಿಮಾ ಕೂಡ ಎದುರಾಗಿದೆ. ಸೊ ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಕಾಂಪಿಟೇಟಿಂಗ್ ಇದೆಯಾ ಅಥವಾ ಕ್ಲಾಶ್ ಆಗುವಂಥ ಸಂದರ್ಭ ಇದೆಯಾ? ಸೊ ಇದ್ರ ಬಗ್ಗೆ ಏನನ್ಸುತ್ತೆ, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಕಾಗಿ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಹುಶಃ ನಾವೆಲ್ಲ ಕಾಯ್ತಿದ್ದಂತಹ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆದಾಗ ಖಂಡಿತವಾಗ್ಲೂ ಎಲ್ಲರೂ ಖುಷಿಯಾಗಿದ್ದಾರೆ. ಯಾಕಂದರೆ ಈ ಸಿನಿಮಾ ತುಂಬಾ ಒಂದು ವೇಟಿಂಗಲ್ಲಿ ಇದ್ದಂಥ ಸಿನಿಮಾ ಅಂತ ತುಂಬ ಸಲ ಹೇಳ್ತಾ ಇರ್ತೀನಿ. ಆ್ಯಂಡ್ ಈ ಸಲ ಇದು ಇಂಡಿಯನ್ ಟಾರ್ಗೆಟಿಂಗ್ ಸಿನಿಮಾ ಆಗಿಲ್ಲ, ಇಡೀ ವರ್ಲ್ಡ್ ವೈಡ್ ಇದು ಸಿನಿಮಾನ ರಿಲೀಸ್ ಮಾಡುವಂಥ, ಏಕಕಾಲಕ್ಕೆ ರಿಲೀಸ್ ಮಾಡುವಂಥ ಸಿನಿಮಾ ಆಗಿರೋದ್ರಿಂದ ಸೊ ವರ್ಲ್ಡ್ ವೈಡ್ ಆಡಿಯನ್ಸ್ ವೇಟಿಂಗ್ ಫಾರ್ ಟಾಕ್ಸಿಕ್ ಅಂತಲೇ ಹೇಳ್ಬೋದು. ಸೊ ಈಗ ಸದ್ಯಕ್ಕೇನಪ್ಪ ಅಂತಂದರೆ ಕಳೆದ ಬಾರಿ ನೋಡಿದಾಗ ಟಾಕ್ಸಿಕ್ ರಿಲೀಸ್ ಡೇಟ್ ನೋಡಿದಾಗ ಸೊ ದುರಂಧರ್ ಸಿನಿಮಾದು ಒಂದು ಡೇಟ್ಗಳು ಕ್ಲಾಶಿಂಗಲ್ಲಿತ್ತು, ತುಂಬಾ ಚರ್ಚೆ ಆಗಿತ್ತು. ಸೊ ಒಂದು ಪಕ್ಷ ಏನಾದರೂ ಅದೇ ಟೈಮಲ್ಲಿ ಏನಾದರೂ ಟಾಕ್ಸಿಕ್ ರಿಲೀಸ್ ಆಗಿದ್ದರೆ ಸೊ ಎರಡೂ ಕೂಡ ಒಂದು ರೀತಿಯಲ್ಲಿ ಕಾಂಪಿಟೇಟಿವ್ ಆಗಿತ್ತು. ಸೊ ಯಾಕೆಂದರೆ ಈ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಇರುವಂಥ ಒಂದು ವೇಟಿಂಗಲ್ಲಿರುವಂಥ ಸಿನಿಮಾದ ಒಂದು ಹೈಪು ಮತ್ತು ದುರಂಧರ್ ಸಿನಿಮಾ ಹಿಟ್ಟಾದಂಥ ಒಂದು ಹಿಟ್ಟು. ಸೊ ಎರಡೂ ಒಂದು ಒಳ್ಳೆ ಕಾಂಪಿಟೇಟಿವ್ ಒಂದು ಕ್ಲಾಶ್ ಆಗ್ಬೋದಾಗಿತ್ತು. ಬಟ್ ಡೇಟ್ ಮುಂದೋಗಿರೋದ್ರಿಂದ ಸೊ ಅಲ್ಲಿಂದ ಕ್ಲಾಶ್ನ ಮಿಸ್ ಮಾಡಿಕೊಂಡು ಈಗ ನೆಕ್ಸ್ಟ್ ಬರ್ತಿರುವಂಥ ಈ ಒಂದು ಆಗಸ್ಟ್ ಮಂತಲ್ಲಿ 26ಕ್ಕೆ ಏನು ರಿಲೀಸ್ ಆಗ್ತಾಯಿದೆ, 28ಕ್ಕೆ ಇನ್ನೊಂದು ಬಾಲಿವುಡ್ನ ಸಿನಿಮಾ ಶ್ರದ್ಧಾ ಕಪೂರ್ ಅವ್ರದ್ದು ರಿಲೀಸ್ ಆಗ್ತಾಯಿದೆ. ಸೊ ಈ ಎರಡು ಕಾಂಪಿಟೇಷನಲ್ಲಿ ಒಂದು ಕ್ಲಾಶ್ ಆಗುತ್ತಾ ನಾನು ನೋಡೋದಾಯಿತು ಅಂದರೆ ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಟಾಕ್ಸಿಕ್ಕಿಗೆ ಬೇಸಿಕಲಿ ತುಂಬಾ ವೇಟಿಂಗ್ ಇದೆ. ಆ್ಯಂಡ್ ಈ ಸದ್ಯದ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಒಂದು ಆಡಿಯನ್ಸ್ಗಳ ಮೈಂಡ್ಸೆಟ್ಟು ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಖಂಡಿತವಾಗ್ಲೂ 100 ಜನಕ್ಕೆ ಹೇಳ್ತಾರೆ, ಅವರೇ ಹೋಗಿ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ, ಹೋಗಿ ನೀನು ಸಿನಿಮಾ ನೋಡು ಅಂತ. ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರೆ ಆಡಿಯನ್ಸ್ಗಳು ಮುಂಚೆನೇ ಹೋಗಿ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿಲ್ಲ, ನೋಡೋಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಈಗ ಪ್ರೆಸೆಂಟ್ ಸಿಚುವೇಶನ್ನು ವಾಟ್ ಎವರ್ ಏನೇ ಪ್ರಮೋಷನ್ ಮಾಡಿಸ್ಬೋದು, ಏನೇ ಒಂದು ಇವೆಂಟ್ಸ್ಗಳು ಮಾಡ್ಬೋದು, ಅದ್ದೂರಿಯಾಗಿ ಎಷ್ಟೇ ಖರ್ಚು ಮಾಡ್ಬೋದು. ಸೊ ಅದನ್ನೆಲ್ಲ ಹೊರತುಪಡಿಸಿದಾಗ ಸೊ ಬಾಯಿಂದ ಬಾಯಿಗೆ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟು. ಜನಗಳಿಗೀಗ ಆಯ್ಕೆಗಳು ತುಂಬ ಇದೆ ಆಗಿನ ಕಾಲದ ಥರ. ಸೊ ಒಂದೇ ಒಂದು ಆಯ್ಕೆ, ಒಂದೇ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀನಿ ನಾನು ಅನ್ನೋ ಆಯ್ಕೆ ಖಂಡಿತವಾಗ್ಲೂ ಇಲ್ಲ. ಈಗ ತುಂಬ ಜನ ತುಂಬ ಥರದ ಬೇರೆ ಬೇರೆ ದೇಶದ ಸಿನಿಮಾಗಳನ್ನು ಕೂಡ ನೋಡ್ತಾರೆ, ಸೀರೀಸ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಸೊ ಸದ್ಯದ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಹೇಗಾಗಿದೆ ಅಂತಂದರೆ ಲೈಕ್ ಅವ್ರಿಗೆ ಇಷ್ಟ ಬಂದಂಥ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಅವ್ರು ನೋಡ್ತಾರೆ. ನಾನು ತುಂಬ ಸಲ ಹೇಳಿದ್ದೀನಿ. ಸೊ OTT ಆಡಿಯನ್ಸ್ ಅಂತಲೇ ಇದ್ದಾರೆ. ಯಾಕೆಂದರೆ OTT ಆಡಿಯನ್ಸ್ ಹಿಂಗೆ ಅಂದರೆ ಅವ್ರು ಸಬ್ಸ್ಕ್ರಿಪ್ಷನ್ ತೊಗೊಳ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಥಿಯೇಟ್ರಿಗೆ ಹೋಗಲ್ಲ. ಸೊ ಏನಂದರೆ ಅವರು ಥಿಯೇಟ್ರಿಂದ OTTಗೆ ಬರ್ತಂಗೆ ಕಾದ್ಬಿಟ್ಟು OTTಲೇ ನೋಡ್ತಾರೆ, ಅವರಿಗೆ ಪೇಷನ್ಸ್ ಇರುತ್ತೆ. ಕೆಲವೊಬ್ಬರು ಥಿಯೇಟ್ರ್ ಆಡಿಯನ್ಸ್ ಇರ್ತಾರೆ, ಅದು ಏನೇ ಆಗಲಿ ಗುರು ಫಸ್ಟ್ ಶೋ ಆಗಿರಲಿ, ಸೊ ನಾನು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಸೊ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಕ್ಲಾಶ್ ಅನ್ನೋ ಒಂದು ವರ್ಡ್ ವರ್ಕ್ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಟಾಕ್ಸಿಕ್ ನೋಡೋದಾಗಿರ್ಬೋದು, ಹಿಂದಿ ಸಿನಿಮಾ ನೋಡೋದಾಗಿರ್ಬೋದು ಆ ರಿಲೀಸ್ ಆ ಟೈಮಲ್ಲಿ ಸೊ ಎರಡು ಸಿನಿಮಾಗಳನ್ನು ನೋಡ್ತಾರೆ. ಯಾಕಂದರೆ ಆಡಿಯನ್ಸ್ಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ಆ ಸಿನಿಮಾ ನೋಡಿದೆ, ಆ ಸಿನಿಮಾಕ್ಕಿಂತ ಈ ಸಿನಿಮಾ ಹೇಗಿದೆ, ಸೊ ಈ ಸಿನಿಮಾದಲ್ಲಿ ಏನಿತ್ತು, ಆ ಸಿನಿಮಾದಲ್ಲಿ ಏನಿತ್ತು ಅಂತ ಸೊ ಕಂಪ್ಯಾರಿಸನ್ ಆಡಿಯನ್ಸ್ಗಳೇ ಈಗ ಮಾಡ್ತಾರೆ. ಆ್ಯಂಡ್ ಸದ್ಯದ ಮಟ್ಟಿಗೆ ಹೇಳಬೇಕು ಅಂದರೆ ಸಿನಿಮಾದ ತೂಕ, ಸಿನಿಮಾದ ಕತೆ ಹೇಗಿರುತ್ತೋ ಆಡಿಯನ್ಸ್ಗಳು ಅಷ್ಟೇ ಸಿನಿಮಾಗಳಿಗೆ ಬೆಂಬಲವನ್ನು ಕೊಡ್ತಾರೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಬಟ್ ಟಾಕ್ಸಿಕ್ ಮೇಲೆ ತುಂಬಾ ಒಂದು ಒಪ್ಪಿದೆ ಖಂಡಿತವಾಗ್ಲೂ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಇಷ್ಟು ವರ್ಷ ಗೀತು ಮೋಹನ್ ದಾಸ್ ಆಗಿರ್ಬೋದು ಮತ್ತು ಯಶ್ ಅವರಾಗಿರ್ಬೋದು ಸೊ ಒಂದು ರೀತಿಯಲ್ಲಿ ಇಷ್ಟು ದಿನಗಳ ಕಾಲ ಒಂದು ಎಫರ್ಟ್ ಏನಿದೆ ಸೊ ತೆರೆ ಮೇಲೆ ತರುವಂಥ ಎಫರ್ಟು ಸೊ ಖಂಡಿತವಾಗ್ಲೂ ಬಿಗ್ಗೆಸ್ಟ್ ಆದಂಥ ಬ್ಲಾಕ್ ಬಸ್ಟರ್ ಕೊಡುವಂಥ ಸಿನಿಮಾ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಈಗ ಕ್ಲಾಶ್ ವಿಚಾರ ಬಂದಾಗ ಸೊ ಎಲ್ರಿಗೂ ಕೂಡ ಈಗ ರೀಸೆಂಟಾಗಿ ಶ್ರದ್ಧಾ ಕಪೂರ್ ಅವ್ರ ಸಿನಿಮಾ ಬರ್ತಾ ಇದೆ, ಕ್ಲಾಶ್ ಆಗುತ್ತೆ ಅಂದರೆ ಬಟ್ ಆ ಸಿನಿಮಾ ಇದುವರೆಗೂ ಏನೂ ಅಷ್ಟು ಮಾತಿನಲ್ಲಿ ಇರಲಿಲ್ಲ. ಸೊ ಆ ಟೈಮಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಸೊ ಇದು ಕ್ಲಾಶ್ ಆಗುತ್ತೆ ಅನ್ನೋ ಮಾತು ಬಂದಿರಬಹುದು. ಬಟ್ ವಾಟ್ ಎವರ್ ಏನೇ ಆದರೂ ಕೂಡ ಟಾಕ್ಸಿಕ್ಕಿಗೆ ಮಾತ್ರ ತುಂಬಾ ಹೈಪ್ ಇದೆ. ಟಾಕ್ಸಿಕ್ಕಿಗಂತೂ ತುಂಬಾ ವೇಟಿಂಗ್ ಇದೆ. ಸೊ ಆದಷ್ಟು ಬೇಗ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಟಾಕ್ಸಿಕ್ ಟೀಮ್ ಅವ್ರು. ನನ್ನದೊಂದು ರಿಕ್ವೆಸ್ಟ್ ಏನಂದರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೋಬೇಕು. ಎಷ್ಟು ಬೇಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡುವಂಥದ್ದು, ಚಿಕ್ಕ ಪುಟ್ಟ ಅಪ್ಡೇಟ್ಸ್ಗಳಾಗಿರ್ಬೋದು, ಸಾಂಗ್ಸ್ ಬಗ್ಗೆ ಆಗಿರ್ಬೋದು, ಸೊ ಇದನ್ನೆಲ್ಲ ಕೊಡ್ತಾ ಬಂತು ಅಂತಂದರೆ ಆಡಿಯನ್ಸ್ಗಳಿಗೆ ಇನ್ನೂ ಅದ್ರ ಬಗ್ಗೆ ಹೋಪ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಹೋಗ್ತಾ ಇದೆ ಅಂದರೆ ಸೊ ಸಿನಿಮಾ ನಿಯರ್ ಬರ್ತಾ ಇದೆ ಅನ್ನೋ
ಆಡಿಯನ್ಸ್ಗಳಿಗೆ ಒಂದು ಕನ್ಫರ್ಮೇಷನ್ ತುಂಬ ಆಗುತ್ತೆ. ಸೊ ಯಾವಾಗ ಆಡಿಯನ್ಸ್ಗಳಿಗೆ ಪ್ರಮೋಷನ್ ಇಲ್ಲದೇ ಹತ್ರ ಬಂತು ಅಂದರೆ ಮತ್ತೆ ಅಲ್ಲಿ ಡೇಟು ಪೋಸ್ಟ್ಪೋನ್ ಮಾಡ್ತಾರೋ ಏನು ಕತೆನೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಾರಿ ಮಾತ್ರ ಯಾವುದೇ ಕನ್ಫ್ಯೂಷನ್ ಇಲ್ಲ. ಸೊ ಆಗಸ್ಟ್ 26ಕ್ಕೆ ತೆರೆಗೆ ಬರೋದಂತೂ ಪಕ್ಕ. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೋಡೋಣ ಏನು ಮಾಡುತ್ತೆ ಮುಂದಿನ ಟೀಮು ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಅಂತ. ಸೊ ಆದಷ್ಟು ಬೇಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಲಿ ಆ್ಯಂಡ್ ನನ್ನ ಪ್ರಕಾರ ಬೇಗನೆ ಟ್ರೈಲರ್ನ ರಿಲೀಸ್ ಮಾಡಬೇಕು. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಮಾರ್ಕೆಟಿಂಗು ಆ್ಯಂಡ್ ಬೆಸ್ಟ್ ಒಂದು ಥಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ ಅದನ್ನ ಯಾವ ಪ್ಲ್ಯಾನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಸೊ ಆದಷ್ಟು ಸ್ವಲ್ಪ ಬೇಗ ಟ್ರೈಲರ್ನ ಲಾಂಚ್ ಮಾಡಬೇಕು. ಸೊ ಅದನ್ನು ಮಾಡಿದ್ರೇ ಒಂದು ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ, ಒಂದು ಪಬ್ಲಿಸಿಟಿ ಕೂಡ ಆಗುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಅಥವಾ ಟೀಮ್ ಅವ್ರು ಏನಾದರೂ 2 ರೀತಿ ಟ್ರೈಲರನ್ನು ಬಿಡ್ಬೋದು. ಫಸ್ಟ್ ಟ್ರೈಲರ್ ಅಥವಾ ನಿಯರ್ ಸಿನಿಮಾ ಹತ್ರ ಬಂದಾಗ ಸೆಕೆಂಡ್ ಟ್ರೈಲರ್ ಅಂತ ಏನಾದ್ರು ಬಿಡ್ಬೋದು ಅಂತ ನಾನು ಕೂಡ ಭಾವಿಸಿದ್ದೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಒಂದು ಟ್ರೆಂಡಲ್ಲಿದೆ. ಸೊ 2 ಟ್ರೈಲರ್ ಬಿಡೋದು, ಸಿನಿಮಾ ರಿಲೀಸು ಸ್ವಲ್ಪ ದಿನ ಮುಂಚೆ ಆ್ಯಂಡ್ ನಿಯರ್ ಬಂದಾಗ ಒಂದು ಫೈನಲ್ ಟ್ರೈಲರ್ ಅಂತ ಬಿಡ್ತಾರೆ. ಸೊ ಆ ರೀತಿ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೊತ್ತಿಲ್ಲ. ವಾಟ್ ಎವರ್ ಏನೇ ಆದರೂ ಕೂಡ ನಾವಂತೂ ಕಾಯ್ತಾ ಇರೋದು ಟಾಕ್ಸಿಕ್ಕಿಗೆ. ವೇಟಿಂಗ್ ಫಾರ್ ದ ಟಾಕ್ಸಿಕ್ ಆ್ಯಂಡ್ ವೇಟಿಂಗ್ ಫಾರ್ ದ ಯಶ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ತೆರೆ ಮೇಲೆ ನೋಡಬೇಕು, ತುಂಬ ದಿನಗಳಾಗಿದೆ. ಆ್ಯಂಡ್ ಯಶ್ ಅವರ ಒಂದು ಸ್ವ್ಯಾಗು ಮತ್ತು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ನಾವೆಲ್ಲ ಮಾಡಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕ್ಲಾಶ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕ್ಲಾಶ್ ಆಗುತ್ತಾ, ಏನು ಕತೆ? ಸೊ ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.